ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳೇ. 2026ನೇ ಸಾಲಿನ ಮೊರಾರ್ಜಿ ದೇಸಾಯಿ ಏಕಲವ್ಯ ಮತ್ತು ವಿವಿಧ ಒಂದು ವಸತಿ ಶಾಲೆಗಳ ಒಂದು ಪ್ರಕ್ರಿಯೆ ಏನು ಕೆ ಮುಖಾಂತರ ನಡೀತಾ ಇದೆ. ಈಗಾಗಲೇ ನಿಮ್ಮ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ, ನಿಮ್ಮ ಜಿಲ್ಲೆಯ ರ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಜಿಲ್ಲಾವಾರು ನೀವು ಯಾವ ಕಾಲೇಜುಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಂತಿದ್ದೀರಿ ಅವುಗಳನ್ನ ಈಗಾಗಲೇ ನೀವು ಅಪ್ಲೈ ಕೂಡ ಮಾಡಿಬಿಟ್ಟಿದ್ದೀರಿ. ಈಗ ರಿಸಲ್ಟ್ ಬರೋದೊಂದು ಬಾಕಿ ಇದೆ. ಏನು ಮಾಡ್ತಾರೆ, ಕೀದರು ಪ್ರತಿ ವರ್ಷವೂ ಕೂಡ ಮೊದಲನೇ ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತುಗಳು ಅಂಥೇಳಿ ಮಾಡಿ ನಿಮ್ಮಗಳಿಗೆ ಕ್ರೈಸ್ ಮತ್ತು EMRS ಅಂಡರಲ್ಲಿ ಬರುವಂತಹ ಒಂದು ವಸತಿ ಶಾಲೆಗಳ ಹಂಚಿಕೆಗಳನ್ನು ಮಾಡ್ತಾರೆ. ನಾನು ಕೂಡ ಇದ್ರ ಬಗ್ಗೆ ನಿಮಗೆ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಜೊತೆಗೆ ನಿಮ್ಮ ಒಂದು ಕಾಮೆಂಟ್ಗಳನ್ನು ಕೂಡ ಓದುವಂಥ ಒಂದು ಕೆಲಸವನ್ನು ನಮ್ಮ ಚಾನಲಲ್ಲಿ ಮಾಡಲಾಗುತ್ತೆ. ಕಾಮೆಂಟಿಗೆ ಉತ್ತರವನ್ನು ಕೂಡ ನಾನು ಕೊಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ನಾನು ಒಂದು ಜಿಲ್ಲೆಯ ಒಂದು ಮೊದಲನೇ ಸುತ್ತಿನಲ್ಲಿ ಎಷ್ಟು ಕಟ್ಟಪ್ ಆಗಿತ್ತು, ಯಾವ ಕಾಸ್ಟಿಗೆ ಎಷ್ಟು ರ್ಯಾಂಕಿಗೆ ಕಟ್ಟಪ್ ಆಗಿತ್ತು ಅನ್ನೋದನ್ನು ಸ್ವಲ್ಪ ಶಾರ್ಟಾಗಿ ನಾನು ತೋರಿಸ್ತಾ ಹೋಗ್ತೇನೆ, ನಿಮಗೂ ಕೂಡ ಗೊತ್ತಾಗಲಿ. ಯಾಕಂದರೆ ನಿಮ್ಮ ಮಗುವಿಂದು ಇರ್ಬೋದು ಅಥವಾ ಅಭ್ಯರ್ಥಿ ಇರ್ಬೋದು, ತಮ್ಮ ರ್ಯಾಂಕ್ಗಳದ ಮೇಲೆ ಮುಂದೆ ನಾವು ಎಕ್ಸೆಪ್ಟೇಷನ್ ಮಾಡ್ಬೋದು, ನಮಗೆ ಸಿಗುತ್ತಾ ಇಲ್ಲೋ ಅನ್ನೋದನ್ನು ನೋಡ್ಕೊಳ್ಬೋದು. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ಕೇಳಿ, ಮತ್ತು ನಿಮ್ಮಲ್ಲಿ ಏನಾದ್ರು ಡೌಟ್ಗಳಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟನ್ನು ಶೇರ್ ಮಾಡಿರಿ. ನಿಮಗೆ ಯಾವ ರ್ಯಾಂಕ್ ಬಂದಿದೆ, ನಿಮ್ಮ ಯಾವುದು ಕಾಸ್ಟ್ ಇದೆ, OBC ಅಂತ ಹೇಳಕ್ಕೆ ಹೋಗ್ಬೇಡ್ರಿ, OBC ಒಳಗಡೆ ಯಾವ ಕಾಸ್ಟ್ ಬಂದಿದೆ, ಮತ್ತು ನಿಮಗೆ ಯಾವ ಜಿಲ್ಲೆಯಿಂದ ನೀವು ಕಾಮೆಂಟ್ ಹಾಕ್ತಿದ್ದೀರಿ ಅನ್ನೋದನ್ನು ತಪ್ಪದೆ ಹಾಕಿದ್ದಕ್ಕೆ ರಿಪ್ಲೈ ಕೂಡ ನಾನು ಮಾಡ್ತೀನಿ. ಹಾಗಾದರೆ ನಾನೀಗ ಒಂದು ಜಿಲ್ಲೆದು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಅಭ್ಯರ್ಥಿಗಳು, ಇದು ಬಾಗಲಕೋಟೆ ಜಿಲ್ಲೆದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ರೌಂಡಲ್ಲಿ ಹಿಂದಿನ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರ್ಯಾಂಕಿಗೆ ಸಿಕ್ಕಿತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ರ್ಯಾಂಕ್ಗಳಿದ್ದಾವೆ, ಇಲ್ಲಿ ಕೆಟಗರಿ ಇದೆ. L ಅಂದರೆ ಲೋಕಲು, N ಅಂದರೆ ನಾನ್ ಲೋಕಲು, ಅದರಲ್ಲಿ ಕಾಸ್ಟ್ ಇದೆ. ಆಮೇಲೆ F ಅಂದರೆ ಫಿಮೇಲು, ಆಮೇಲೆ ಆಮೇಲೆ M ಅಂತಂದರೆ ಮೇಲು. ಇಲ್ಲಿ ನೋಡ್ತಾ ಹೋಗಿ ನೋಡಿ, ಇಲ್ಲಿ ನಾನು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಿರಿ, ಇದು ಯಾವ ಊರು, ಪ್ರತಿಭಾನ್ವಿತ, ಬಾಗಲಕೋಟೆ ಪ್ರತಿಭಾನ್ವಿತದಲ್ಲಿ ಇದು ಲಿಸ್ಟ್ ಬಿಟ್ಟಿರುವಂಥದ್ದು, ಸ್ಕೂಲ್ ಲಿಸ್ಟ್ ಇದು. ಇಲ್ಲಿ ನೀವು ನೋಡಿ ರ್ಯಾಂಕ್ಗಳನ್ನ ಎಷ್ಟು ಕಟಪ್ ಮಾಡಿದ್ದಾರೆ. ಇದರಲ್ಲಿ ರ್ಯಾಂಕ್ ಇದಾವೆ. ಸ್ಲೋ ಆಗಿ ನಾನು ಸ್ಲೋ ಮೂಮೆಂಟ್ ಮಾಡ್ತಿರ್ತೀನಿ. ನಿಮ್ಮ ಕಾಸ್ಟ್ ಯಾವ್ದು ಬರುತ್ತೆ ನೋಡಿರಿ, GM ಅಂದರೆ ಜನರಲದಲ್ಲಿ ಬರುತ್ತೆ, ಜನರಲ್ ಫಿಮೇಲಲ್ಲಿ. SC ST ಈ ವರ್ಷ SC ABC ಮಾಡಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ನೀವು ಕಾದು ನೋಡಬೇಕಾಗತ್ತೆ. ಈಗ ಈ ವರ್ಷ ಬಂದಿರೋದು, ಹೋದ ವರ್ಷ ABC ಇರಲಿಲ್ಲ SC ಒಳಗಡೆ. ನೋಡಿರಿ, ಇದು ಪ್ರತಿಭಾನ್ವಿತ ಒಂದು ಕಾಲೇಜಲ್ಲಿ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳದ್ದು ರ್ಯಾಂಕ್ಗಳು ನೋಡಿರಿ. ಇಲ್ಲಿ ನೋಡಿ, ರ್ಯಾಂಕ್ಗಳು ನೋಡ್ತಾ ಹೋಗಿ ರ್ಯಾಂಕ್ಗಳನ್ನಿಲ್ಲಿ. ಯಾಕಂದರೆ ಇದು 27 ಪೇಜ್ ಇರೋದರಿಂದ ನನಗಿಲ್ಲಿ ಎಲ್ಲನೂ ಒಂದನ್ನು ಓದಲಿಕ್ಕೆ ಎಲ್ಲ ಹೇಳ್ತಾ ಹೋಗೋದಿಲ್ಲ, ಸ್ಲೋ ಆಗಿ ನಾನು ಮೊಮೆಂಟಮ್ ಮಾಡ್ತಿರ್ತೀನಿ. ಇದನ್ನು ಬೇಕಾದ್ರೆ ಪಾಸ್ ಮಾಡಿ ನಿಮ್ಮ ಕಾಸ್ಟ್ಗೆ ಎಲ್ಲಿಗೆ ಇದಾಗಿದೆ ಅನ್ನೋದನ್ನು ಕೂಡ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ಅನಲೈಸ್ ಮಾಡ್ಕೋಬೋದು. ಇದು ನೋಡಿರಿ, ಸಿರೂರು ಅಂತ ನೋಡಿರಿ, ಇದು ಬಾಗಲಕೋಟೆ ಜಿಲ್ಲೆ ಸಿರೂರಲ್ಲಿ ಅಲ್ಲಿ ಕಟಪ್ ಆಗಿರುವಂಥದ್ದು ಇದು. ಓಕೆ, ತುಂಬ ಸ್ಲೋ ಮಾಡ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ನೋಡಿರಿ, ಹಿಪ್ಪರ್ಗಿ, ಇಲ್ಲಿಂದ ಹಿಪ್ಪರ್ಗಿ ಚಲೋತು. ಹಿಪ್ಪರ್ಗಿದು ಹಿಪ್ಪರ್ಗಿ ಜಿಲ್ಲೆ, ಹಿಪ್ಪರ್ಗಿ ಸ್ಕೂಲು. ಇಲ್ಲಿ ಏನಿದೆಪ್ಪ ಅಂದರೆ SC ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಯಾರಿಟಿ ಇದೆ ರೀ. DMRS ಅಲ್ಲಿ ಬರುತ್ತದೆ SC ಅಭ್ಯರ್ಥಿಗಳಿಗೆ. ಇದು ಲೋಕಾಪುರ ನೋಡಿ, ಬಾಗಲಕೋಟೆಯವರಿಗೆ ಗೊತ್ತಾಗುತ್ತೆ ಊರು, ನಮಗೆ ನಾವು ಬಾಗಲಕೋಟೆಯವರೆಲ್ಲ, ನಾವು ದಾವಣಗೆರೆ ಜಿಲ್ಲೆದವರು, ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ. ಲೋಕಾಪುರ ನೋಡಿ ಎಷ್ಟು ಕಟಪ್ ಆಗಿದೆ. ನೆಕ್ಸ್ಟು ಹೆಬ್ಬಾಳ ನೋಡಿ, ಬಾಗಲಕೋಟೆ ಜಿಲ್ಲೆ ಹೆಬ್ಬಾಳ. ನೀವೇನಾದರೂ ಇಲ್ಲಿ ಅಪ್ಲೈ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಹೌದಪ್ಪ ನಾನು ಹೆಬ್ಬಾಳದಲ್ಲಿ ಅಪ್ಲೈ ಮಾಡಿದ್ದೆ, ನನಗೆ ನೋಡಿ ರ್ಯಾಂಕ್ ನೋಡಿದರೆ ನಂದು ಕಾಸ್ಟು ಮತ್ತು ಹಿಂದಿನ ವರ್ಷದ ನೋಡಿ ಕಂಪೇರ್ ಮಾಡಿದರೆ ನಿಮ್ಗೆ ಗೊತ್ತಾಗಿದೆ. ಇದು ನೋಡಿರಿ, ಮೆಲ್ಲಿಗೆರೆ ಸ್ಕೂಲಲ್ಲಿ ಕಟಾಫು. ಮೆಲ್ಲಿಗೆರೆದು ಸ್ಲೋ ಆಗಿ ನಾವು ಮೂವ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೆಳಗಿ ಟೌನ್ ಸಿಟಿ ಒಳಗಡೆ, ಬೆಳಗಿ ಸಿಟಿ ಒಳಗಡೆ ಇದು ಲಿಸ್ಟು, ಬೆಳಗಿ ಸಿಟಿ. ನೆಕ್ಸ್ಟ್ ಬಂತು ನೋಡಿರಿ, ಚಿಕ್ಕ ಮಚ್ಚಲಗುಡ್ಡ ನೋಡಿರಿ, ಇದರಲ್ಲಿ ಎಷ್ಟು ಕಟ್ ಆಫ್ ಆಗಿದೆ. ಓಕೆ, ಸೊ ಹಿಂದಿಂದು ಬಾಗಲಕೋಟೆ ಸ್ವಲ್ಪ ಕಾಂಪಿಟೇಷನ್ ಆಗಿದೆ ಹೋದ ವರ್ಷ. ನೆಕ್ಸ್ಟ್ ಬಂತು ನೋಡಿ, ಚಿಕ್ಕಮಗಳಗುಡ್ಡ. ಆಮೇಲೆ ಬೆಳಗಳಿದ್ದು ನೋಡಿ, ತುಂಬ ಸ್ಲೋ ಆಗಿ ಮೂಮೆಂಟ್ ಮಾಡ್ತಾಯಿದ್ದೀನಿ. ಅಭ್ಯರ್ಥಿಗಳು ಇದನ್ನು ನೋಡ್ಕೋಬೇಕು ನೀವೆಲ್ಲ. ಯಾಕೆ ಗೊತ್ತಾ, ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಏನು ಬೇಕಾದಾಗ್ಬೋದು, ಸಿಗ್ಬೋದು, ಸಿಗದೇ ಇರ್ಬೋದು. ಅದಕ್ಕೆ ಇದು ನಿಮ್ಗೆ ಎದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಮ ರ್ಯಾಂಕ್ ಮತ್ತು ಹಿಂದಿನ ವರ್ಷದ್ದು ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 200-300ದಲ್ಲಿ ವ್ಯತ್ಯಾಸ ಆಗ್ಬೋದು ರೀ ಈ ವರ್ಷ. ಅದರಿಂದ ನಿಮಗೆ ಸಿಗೋದಿಲ್ಲೋ ಅಥವಾ ಏನೋ ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿರಿ. ಕಲದಗಿದ್ದು ನೋಡಿರಿ, ಬೂದಿಹಾಳ ಚಲೋ ಆಯ್ತು. ಓಕೆ, ಇದು ಸುಳಿಬಾವಿ ಅಂತ ನೋಡ್ರಿ. ಇದು
ಸೂಳಿಬಾವಿ ಇದು ನೋಡ್ರಿ ಎಷ್ಟು ಕಟ್ ಆಫ್ ಆಗೈತಿ. ನೆಕ್ಸ್ಟ್ ಬಂತು ಬಾದಾಮಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತಾ ಇದು. ಬಾದಾಮಿ ನೋಡ್ರಿ, ಬಾದಾಮಿ. ಮಹಾಲಿಂಗಪುರದಿದು. ಆಮೇಲೆ ರಾಮಪುರ ಜಿಲ್ಲೆದು ನೋಡ್ರಿ ಎಷ್ಟು ಕಟ್ ಆಫ್ ಆಗಿದೆ ಇಲ್ಲಿ. ಎಸ್ ಸಿದವ್ರಿಗೆ ಜಾಸ್ತಿ ರ್ಯಾಂಕಲ್ಲಿ ಕಟ್ ಆಫ್ ಆಗಿದೆ, ಬಟ್ ಅದರ ಕಾಸ್ಟ್ನವ್ರಿಗೂ. ಅಮೀನ್ಗಢ ನೋಡಿರಿ, ನಿಮ್ಮ ರ್ಯಾಂಕ್ಗಳು ನೋಡ್ಕೊರಿಪ್ಪ, ಎಲ್ಲರೂ ತಪ್ಪದೆ ನೋಡ್ಕೊರಿ, ಸಿಗುತ್ತಿಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಬೇರೆ ಆಪ್ಷನ್ಗಳು ನೋಡ್ಕೋಬೋದು ನೀವು. ಗುಳೇದಗುಡ್ಡ ನೋಡ್ರಿ. ಓಕೆ, ಆಮೇಲೆ ಕಾಗಲಗುಂಬದ ನೋಡ್ರಿ. ಹಲಚಗಿ ಇದು. ಓಕೆ, ಸಿಕ್ಕಾಪಟ್ಟಿದವ್ರಿ ಹಲಚಗಿ. ಆಮೇಲೆ ಕೋಲಾಲಿ ನೋಡ್ರಿ, ನಂಗೆ ಪ್ರೊನೌನ್ಸ್ ಮಾಡಕ್ಕೆ ಬರೋಂಗಿಲ್ಲ ರೀ, ನಾ ಅಲ್ಲಿ ಅವಲ್ಲ ಮತ್ತು ಏನು ತಿಳ್ಕೊಬೇಡ್ರಿಪ್ಪ. ಸಾವಲಗಿ ಜಿಲ್ಲೆದ ಸಾವಲಗಿ ಸ್ಕೂಲ್ ಕಡೆ ಇದ್ದು ರೀ. ಆಮೇಲೆ ಸಾವಲಗಿ ಊರು ನೋಡ್ರಿ, ಇದು ಇಳಕಲ್ ಊರು ರೀ, ಇಳಕಲ್ ಊರು. ಆಮೇಲೆ ಲಕ್ಷ್ಮೀನಗರ ಬಾದಾಮಿ ಆ ಸ್ಕೂಲ್ದು ರೀ. ನೆಕ್ಸ್ಟ್ ಲಕ್ಷ್ಮೀನಗರ ಬಾದಾಮಿ. ಆಮೇಲೆ ಬದಗುಂಡಿ ನೋಡ್ರಿ. ಕಸಬಾ ಹೋಬಳಿ. ಇಷ್ಟು ಸ್ಕೂಲ್ಗಳದ್ದು ಲಿಸ್ಟ್ ಹೋದ್ರಿ ಇದು.